ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ಲೇಡಿಗಳಿಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಫಿಟಲ್ ಹಾರ್ಟ್ ರೇಟ್ ಮೀನ್ಸ್ FHR 140ಗಿಂತ ಬಿಲೋ ಇದ್ದರೆ ಗಂಡು ಮಗು. ಹೌದಾ ಅಲ್ವಾ ಅನ್ನೋ ಟಾಪಿಕ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಒಂದು ವೀಡಿಯೋಸ್ಗಳು ಹಾಕೋಕ್ಕೆ ಇನ್ಸ್ಪೈರೇಷನ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಬಟನ್ ಮೇಲೆ ಆನ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಫಸ್ಟು ಮಾರ್ನಿಂಗ್ ಸಿಕ್ನೆಸ್ಸು, ಪ್ರೆಗ್ನೆನ್ಸಿ ಲೇಡಿಗಳಿಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಜಾಸ್ತಿ ಇದ್ದರೆ ಹೆಣ್ಮಗು, ಕಡಿಮೆ ಇದ್ದರೆ ಗಂಡು ಮಗು. ನಾನು ನನ್ನ ಸುಮಾರು ವೀಡಿಯೋಗಳಲ್ಲಿ ಈ ಸಿಂಟಮ್ಸ್ಗಳನ್ನೆಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿನೇ ಇರುತ್ತೆ, ಗಂಡು ಮಕ್ಕಳಿಗೆ ಕಡಿಮೆ ಇರುತ್ತೆ. ಮತ್ತು ಗ್ಲೋಯಿಂಗ್ ಸ್ಕಿನ್, ಹೆಣ್ಮಕ್ಳಿಗೆ ಗ್ಲೋಯಿಂಗ್ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಕ್ಲಾರ್ ಇರುತ್ತೆ ಫೇಸು. ಆದರೆ ಗಂಡು ಮಕ್ಕಳಿಗೆ ಡಲ್ ಇರುತ್ತೆ, ಪಿಂಪಲ್ಸ್ ಫೇಸ್ ಇರುತ್ತೆ, ಹಾಗೆ ಡ್ರೈನೆಸ್ ಇರುತ್ತೆ, ಮತ್ತು ಏನು ಗ್ಲೋ ಅನ್ನೋದೇ ಇರಲ್ಲ. ನೆಕ್ಸ್ಟು ಕ್ರೇವಿಂಗ್ಸ್ ಬಂದರೆ, ಕ್ರೇವಿಂಗ್ಸು ಸಾಲ್ಟಿ ಸ್ಪೈಸಿ ಗಂಡು ಮಕ್ಳಿಗೆ ಬಯಕೆ ಆಗ್ತಾ ಇರುತ್ತೆ. ಅದೇ ಸ್ವೀಟ್ಸು ಮತ್ತು ಸಿಹಿ ತಿಂಡಿಗಳೆಲ್ಲನೂ ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂದರೆ FHR, ನಾನು ಮೆನ್ಷನ್ ತಮ್ಮನೇಲಿ ಕೊಟ್ಟಿರೋದು FHR ಬಗ್ಗೆ. ಸೊ FHR ಬಗ್ಗೆ ಹೇಳ್ತೀನಿ. ಸೊ FHR ಅನ್ನೋದು ಫಿಟಲ್ ಹಾರ್ಟ್ ರೇಟು ಹೆಣ್ಮಕ್ಳಿಗೆ ತುಂಬಾ ಜಾಸ್ತಿ ಇರುತ್ತೆ, ಗಂಡು ಮಕ್ಕಳಿಗೆ ತುಂಬಾ ತೀರ ಕಡಿಮೆ ಇರುತ್ತೆ. ನಾವು ಮೆನ್ಷನ್ ಮಾಡಿರ್ತಾರೆ, ಈವನ್ ಗೂಗಲಲ್ಲಿ ಸಹ ಇದೇ ಥರ ತೋರಿಸುತ್ತೆ. ಮತ್ತು ಚೀನೀಸ್ ಜೆಂಡರ್ ಪ್ರಿಡಿಕ್ಷನಲ್ಲೂ ಸಹ FHR ಸಿಂಟಮ್ಸ್ನ ಕೊಡ್ತಾರಲ್ವ, ಅದರಲ್ಲಿ FHR ಬಿಲೋ ಇದ್ದರೆ ಗಂಡು ಮಗು, ಎಬೋ ಇದ್ದರೆ ಹೆಣ್ಮಗು ಅಂತ. ಹೌದು, ಇದು ನನ್ನ ಪರ್ಸ್ನಲಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಇದು ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಮಗಳಿಗೆ ನನಗೆ ಅವಳ 5 ಮಂತ್ಸಿಂದ ಆ್ಯಕ್ಚುಲಿ ನಾನು ಸ್ಕ್ಯಾನ್ ಮಾಡಿಸಿದ್ದು. ಸೊ 155 FHR ಲೆವೆಲಲ್ಲೇ ಇತ್ತು. FHR 155 ರೇಂಜಲ್ಲೇ ಇತ್ತು. ಈವನ್ ಅವಳು ಡಿಲೆವರಿ ಆಗೋ ಹಿಂದಿನ ದಿನವೂ ನನಗೆ 155 ಅಷ್ಟೇ ಇದ್ದಿದ್ದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಆ್ಯಂಡ್ ನನ್ನ ಮಗನಿಗೆ ಒಂದೇನೋ 7 ಮಂತ್ಸಲ್ಲಿ ಮಾಡಿಸಿದಾಗ 148 ಏನೋ ಇದೆ. ಇನ್ನು ಮಿಕ್ಕಿದೆಲ್ಲನೂ ಕಡಿಮೆನೇ ಇದೆ ಅವನಿಗೆ. 160 ಏನೋ ಇತ್ತು 7 ಮಂತ್ಸಲ್ಲಿ ಸ್ಕ್ಯಾನ್ ಮಾಡಿಸಿದಾಗ. ಇನ್ನು ಮಿಕ್ಕಿದೆಲ್ಲನೂ 150 ಬಿಲೋನೇ ಇದೆ ನನ್ನ ಮಗನಿಗೆ. ಸೊ ಎಲ್ಲನೂ ಅಷ್ಟೇ 150 ಬಿಲೋ ಇದ್ದರೆ ಗಂಡು ಮಕ್ಕಳು. ಆದರೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, FHR ಅನ್ನೋದು ಪಾಪು ಮೂಮೆಂಟ್ಸ್ ಮಾಡ್ತಾ ಇರುತ್ತಲ್ಲ ಹೊಟ್ಟೆ ಒಳಗೆ, ಆ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವೇ ಜನರಲಿ ಹೇಳಬೇಕು ಅಂದರೆ, ನಾವೀಗ ಕೂತಿದ್ದೀವಿ ಅಲ್ವಾ, ಕೂತಿದ್ದಾಗ ಹಾರ್ಟು ತುಂಬ ಜಾಸ್ತಿ ಬಡ್ಕೊಳ್ಳಲ್ಲ. ಆದರೆ ಓಡೋದಾಗ ಏನಾಗುತ್ತೆ, ಲಬ್ ಅಂತ ತುಂಬ ಜೋರಾಗಿ ಬಡ್ಕೊಳ್ಳುತ್ತೆ. ಸೊ ಅದೇ ಪ್ರಕಾರವಾಗಿ ನಮ್ಮ ಹೊಟ್ಟೆಲಿ ನಾವು ಸಮಾಧಾನವಾಗಿದ್ದರೆ, ಅದು ಪಾಪುನು ಸಮಾಧಾನವಾಗಿ ಇದ್ದರೆ ಹೊಟ್ಟೆಯಲ್ಲಿ FHR ಅನ್ನೋದು ಕಡಿಮೆ ಇರುತ್ತೆ. ಅದೇ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀವಿ, ಪಾಪುನು ಆ್ಯಕ್ಟಿವ್ ಆಗಿದೆ ಅಂದರೆ FHR ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಓಕೆನಾ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಆದರೆ ಇದೊಂದು ನಾನು ಬಿಲೀವ್ ಮಾಡಿದ್ದೆ ನಿಜ. ಬಟ್ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ಸುಮಾರು ನನ್ನ ಫ್ರೆಂಡ್ಸ್ದು ಸ್ಕ್ಯಾನ್ ರಿಪೋರ್ಟ್ನೆಲ್ಲನೂ ನಾನು ನೋಡಿದ್ದೀನಿ ಪ್ರೆಗ್ನೆನ್ಸಲ್ಲಿ. ನನಗೆ ಅದೊಂದು ಹುಚ್ಚಿತ್ತು. ನನಗೆ ಎಲ್ಲರ ಸ್ಕ್ಯಾನ್ ರಿಪೋರ್ಟ್ನೂ ನೋಡೋದು, ಅದೆಲ್ಲ ಕಲೆಕ್ಟ್ ಮಾಡೋದು, ಅದೆಲ್ಲ ನನಗೆ ಹುಚ್ಚಿತ್ತು. ಸೊ ಕಲೆಕ್ಟ್ ಮಾಡಿದ್ನಲ್ಲ ಆ ಸ್ಕ್ಯಾನ್ ರಿಪೋರ್ಟಲ್ಲೆಲ್ಲನೂ ಹಾಡ್ಬಿಟ್ಟು ಗಂಡು ಮಕ್ಕಳು ಸ್ಕ್ಯಾನ್ ರಿಪೋರ್ಟಲ್ಲಿ FHR ಅನ್ನೋದು 150 ಬಿಲೋನೇ ಇರ್ತಾಯಿತ್ತು. 140 ಬಿಲೋನೇ ಇರ್ತಾಯಿತ್ತು. ಓಕೆನಾ,
ಸೊ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. 140 ಬಿಲೋ ಇದ್ದರೆ ನಿಮಗೆ ಗ್ಯಾರಂಟಿ ಗಂಡು ಮಗು. ಓಕೆನಾ? ಹ್ಯಾಪಿಯಾಗಿರಿ, ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ, ಏನೇನು ಬೇಕೋ ಚೆನ್ನಾಗಿ ತಿನ್ನಿ. ವೆಯ್ಟ್ ಲಾಸ್ ಆಗೋದು ಆಮೇಲೆ ಇದ್ದೇ ಇರುತ್ತೆ. ಚೆನ್ನಾಗಿ ತಿನ್ನಿ, ಆರಾಮಾಗಿರಿ, ಆರೋಗ್ಯಕರವಾದ ಊಟ ತಿನ್ನಿ, ಪಾಪುನ ಚೆನ್ನಾಗಿ ಸಾಕೊಳ್ಳಿ. ಓಕೆನಾ? ಈ ಇನ್ಫಾರ್ಮೇಷನ್ ನಿಮಗೆ ಗುಡ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಪ್ಲೀಸ್. ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ನನಗೆ ಇನ್ಸ್ಪೈರ್ ಆಗುತ್ತೆ. ವ್ಯೂಸ್ ಆಗ್ತಿದೆ ಮತ್ತು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಇಲ್ಲ ಸಬ್ಸ್ಕ್ರೈಬ್ ಆಗ್ತಿರುತ್ತೆ ವ್ಯೂಸ್ ಆಗ್ತಾರಲ್ಲ, ಯಾಕೆ ಈ ಥರ ಮಾಡ್ತೀರಾ ನೀವು? ಸಬ್ಸ್ಕ್ರೈಬ್ ನ್ಯೂ ಯೂಟ್ಯೂಬರ್ಸ್ಗೆ ದಯವಿಟ್ಟು ಹೆಲ್ಪ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಕೀಪ್ ಸಪೋರ್ಟಿಂಗ್.